Hi friends, welcome to our PO Gaming Master. Today we are going to uh, we are going to discuss about the chapter 2 dear written by Count Leo Tolstoy according to the Spring English Course Book second year pre-university 2020-21. ಹಾಗಾದರೆ ನಾವು ತಿಳಿದುಕೊಳ್ಳುವಂಥ ವಿಷಯ ಯಾವುದು ಅಂದರೆ ಟು ಡಿಯರ್ ರಿಟರ್ನ್ ಬೈ ಕೌಂಟ್ ಲಿಯೋ ಟಾಯ್ಸ್ಟರ್ ಇವ್ರು ಬರ್ತಿರುವಂಥ ಒಂದು ಲೆಸನ್. ಓಕೆ, ಹಾಗಾದರೆ ಏನಿದು ಟು ಡಿಯರ್? ಅದು ಹೋಗಿಂತ ಮೊದಲು ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ನೋಡ್ಬೋದು ನೀವು. ಅಂದರೆ ಈ ಚಿತ್ರದಲ್ಲಿ ಒಬ್ಬ ರಾಜ ಹಾಗೂ ಗೇಟಿನ ಒಳಗಡೆ ಒಂದು ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಯಾರು ಅಂತ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದು ನಮ್ಮ ಸ್ಟೋರಿ ಓದಾದ್ಮೇಲೆ ನಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದೊಂದು ಗೇಟ್ ಮಧ್ಯದಲ್ಲಿ ಹಾಕಿದ್ದಾರೆ ಅಂದರೆ ನನ್ನ ಪ್ರಕಾರ ಕಳ್ಳ ಇರ್ಬೋದು ಅನ್ನಿಸ್ತಿದೆ, ಇಲ್ಲ ಏನಾದ್ರು ಒಂದು ತಪ್ಪು ಮಾಡಿ ಒಳಗೆ ಬಂದಿರ್ತಾನೆ ಆ ವ್ಯಕ್ತಿ ಅನ್ನಿಸ್ತಿದೆ. ಇವ್ರು ರಾಜ ಅಂದರೆ ಅವರು ಆ್ಯಕ್ಚುಲಿ ಏನಿರ್ಬೋದು ಏನಂತ ನನಗೂ ಗೆಸಿಂಗಿಲ್ಲ. ಬನ್ನಿ ನಾವು ತಿಳ್ಕೊಳ್ಳೋಣ, ಓಕೆನಾ? ಆದರೆ ನೀವು ಹೋಗಿಂತ ಮೊದಲು ನಾನು ತಿಳಿಸ್ಬೇಕಾಗಿದೆ ಏನು ಅಂದರೆ, ನಾನು ಲೆಸನ್ಸ್ ಮಾತ್ರ ನನ್ನ ಸಮರಿನ ಪ್ರಕಾರ ಅಂದರೆ ಪಿ ಯು ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರುವಂಥ ಸಮರಿನ ಪ್ರಕಾರ ನಾನು ನಿಮಗೆ ಮಾಡ್ತೀನಿ. ಓಕೆ, ಪೋಯಮ್ ಮಾತ್ರ ಟೆಕ್ಸ್ಟ್ ಬುಕ್ ಪ್ರಕಾರ ಮಾಡ್ತೀನಿ, ಬಟ್ ಲೆಸನ್ಸ್ ಮಾತ್ರ ಪಿ ಯು ಡಿಪಾರ್ಟ್ಮೆಂಟ್ ಪ್ರಕಾರ ಮಾಡ್ತೀನಿ. ಯಾಕಂದರೆ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಸೊ ದಟ್ ಈಸ್ ಅ ಪ್ರಾಬ್ಲಮ್. ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ಇದೇ ಸಮರಿನ ನೀವು ವಿತೌಟ್ ಎನಿ ಎಗ್ರಿಸದೆ ಇದೇ ಸಮರಿನ ನೀವು ಎಕ್ಸಾಮಿನಲ್ಲಿ ಬರೆದಿರೆ ಸಾಕು, 100ಕ್ಕೆ 100 ಅಂಕ ನೀವು ಪಡೆಯಬಹುದು. ಓಕೆ, ಅದು ಹೋಗಿಂತ ಮೊದಲು ನಾನು ನಿಮಗೆ ಹೇಳಿದ್ದೀನಿ, ಯಾವುದೇ ಒಂದು ಪದ್ಯ ಇಲ್ಲ, ಯಾವುದೇ ಒಂದು ಪಾಠ ಹೋಗಿಂತ ಮೊದಲು ನಾನು ನಿಮಗೆ ಪೊಯೆಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಹಾಗೂ ಬ್ಯಾಕ್ಗ್ರೌಂಡ್ ಆಫ್ ದಿ ಸ್ಟೋರಿ ಕೊಡ್ತೀನಿ. ಇವಾಗ ನಾನು ಜಸ್ಟ್ ಬ್ಯಾಕ್ಗ್ರೌಂಡ್ ಆಫ್ ದಿ ಸ್ಟೋರಿ ಕೊಟ್ಟೆ. ಅದೇ ರಾಜ ಮತ್ತು ಇವರ ನಡುವೆ ಏನಿದೆ ಈ ಡಯಾಗ್ರಾಮೇ ಬ್ಯಾಕ್ಗ್ರೌಂಡ್ ಆಫ್ ದಿ ಸ್ಟೋರಿ ಇದೆ. ಆಮೇಲೆ ಇವಾಗ ಪೊಯೆಟ್ ಇನ್ಫಾರ್ಮೇಷನ್ ನೋಡೋಣ. ಓಕೆ, ಪೊಯೆಟ್ ಇನ್ಫಾರ್ಮೇಷನ್ ನೋಡೋಣ ಬನ್ನಿ. ಕೌಂಟ್ ಲಿಯೋ ಟಾಯ್ಸನ್ ಈಸ್ ಅನ್ ರಷ್ಯನ್ ರೈಟರ್ ಹೂ ಪ್ರೈಮರ್ಲಿ ರೋಟ್ ನೋವೆಲ್ಸ್ ಆ್ಯಂಡ್ ಶಾರ್ಟ್ ಸ್ಟೋರೀಸ್. Tolstoy is the first master of the realistic fiction and is widely considered as one of the world's greatest novelists. He is best known for two long novels, War and Peace and Anna Karenina. Tolstoy first achieved literary acclaim in the 20s of his Severstov sketches based on his experience in the Crimean War and followed by the publication of his semi-autobiographical trilogy of the novels, Childhood, Boyhood and Youth. His work also included two additional novels, dozens of short stories, and several famous novels, including The Death of the Even Itches, Family Happiness, and Hadji Murad. Later in his life, he wrote plays and essays. Tolstoy is equally known for the completed and paradoxical personal and for extreme moralistic and ascetic views, which he adopted after a moral crisis and spiritual awakening in the 1870s, after which he became noted as moral thinker and social reformer. ಏನಿದು? ಯಾಕೆ ಇಷ್ಟೊಂದು ಕೊಟ್ಟಿದ್ದಾರೆ ಇವ್ರ ಬಗ್ಗೆ? ಖಂಡಿತ ತಿಳ್ಕೊಬೇಕು. ಯಾಕಂದರೆ ನೀವು ಸಮರಿ ಬರೆಯೋಕ್ಕಿಂತ ಮೊದಲು ಪಾಯಿಂಟ್ ಇನ್ಫಾರ್ಮೇಷನ್ ಬರೀಲೇಬೇಕು ಎಲ್ಲದಕ್ಕೂ. ಅಟ್ಲೀಸ್ಟ್ ನಿಮಗೆ ಆದ 2 ಲೈನ್ ಆದರೂ ಪಾಯಿಂಟ್ ಇನ್ಫಾರ್ಮೇಷನ್ ಬರೀಲೇಬೇಕಾಗಿದೆ. ಓಕೆ, ಅದನ್ನು ನಿಮಗೆ ತಿಳಿಸ್ತಿದ್ದೀನಿ. ಕೌಂಟ್ ಲಿಯೋ ಟಾಯ್ಸ್ಟರ್ ಅಂದರೆ ಯಾರು? ಈಸ್ ಅನ್ ರಷ್ಯನ್ ಪೊಯೆಟ್ ಆಗಿದ್ದಾನೆ. ಓಕೆನಾ, ಇವನೊಂದು ರಷ್ಯನ್ ಪೊಯೆಟ್. ತಿಳ್ಕೊಳ್ಳಿ, ಇವನು ರಷ್ಯನ್ ಪೊಯೆಟು. ವಿಲಿಯಂ ಶೇಕ್ಸ್ಪಿಯರ್ ಯಾರು? ಇಂಗ್ಲೆಂಡ್ ಪೊಯೆಟು. ವಿಲಿಯಂ ಶೇಕ್ಸ್ಪಿಯರ್ ಯಾರು? ರೋಮಿಯೋ ಜೂಲಿಯಟ್ ರಿಟರ್ನರ್ ಅವನು. ರೋಮಿಯೋ ಜೂಲಿಯಟ್ ರಿಟರ್ನರ್ ಯಾರು? ವಿಲಿಯಂ ಶೇಕ್ಸ್ಪಿಯರು. ಅವನು ಯಾರು? ಇಂಗ್ಲೆಂಡ್ ಪೊಯೆಟು. ಬಟ್ ಕೌಂಟ್ ಲಿಯೋ ಟಾಯ್ಸ್ಟರ್ ಯಾರು? ರಷ್ಯನ್ ರೈಟರು. ಓಕೆ, ಈ ರೋಟ್ ನೋವೆಲ್ಸ್ ಅಂಡ್ ಶಾರ್ಟ್ ಸ್ಟೋರೀಸ್. ಇವನು ಕೂಡ ನೋವೆಲ್ ಮತ್ತು ಶಾರ್ಟ್ ಸ್ಟೋರೀಸ್ ಬರೆದಿದ್ದಾನೆ. ಟಾಯ್ಸ್ಟರ್ ಇಸ್ ದ ಮಾಸ್ಟರ್ ಆಫ್ ರಿಯಲಿಸ್ಟಿಕ್ ಫಿಕ್ಷನ್ ಆ್ಯಂಡ್ ಇಸ್ ವೈಡ್ಲಿ ಕನ್ಸಿಡರ್ಡ್ ಒನ್ ಆಫ್ ದಿ ವರ್ಲ್ಡ್ಸ್ ಗ್ರೇಟೆಸ್ಟ್ ನೋವೆಲಿಸ್ಟ್. ಇವನು ಕೂಡ ಒಂದು ರಿಯಲಿಸ್ಟಿಕ್ ಫಿಕ್ಷನ್ ಆಗಿರ್ತಾನೆ. ಆಮೇಲೆ ವರ್ಲ್ಡಸ್ಟ್ ನೋವೆಲಿಸ್ಟ್ ಕೂಡ ಬರ್ತಿರ್ತಾನೆ. ವರ್ಲ್ಡ್ ಗ್ರೇಟೆಸ್ಟ್ ನೋವೆಲಿಸ್ಟ್ ಯಾರು? ಕೌಂಟ್ ಲಿಯೋ ಟಾಯ್ಸ್ಟರ್. ಇದು ಜನರಲ್ ನಾಲೆಜ್ ಕೂಡ ಬರ್ಬೋದು, ತಿಳಿದಿರಲಿ. ನೆಕ್ಸ್ಟ್, ಟೂ ಲಾಂಗ್ ನೋವೆಲಿಸ್ಟ್ ವಾರ್ ಆ್ಯಂಡ್ ಪೀಸಸ್ ಆ್ಯಂಡ್ ಅಣ್ಣಾ ಕರೀನಸ್. ಅವರು ಬರೆದಿರುವಂಥ ನೋವೆಲಿಸ್ಟಲ್ಲಿ ನಮಗೆ 2 ತಿಳಿಸಿದ್ದಾರೆ. ವಾರ್ ಆ್ಯಂಡ್ ಪೀಸಸ್ ಅವ್ರು ಬರೆದಿದ್ದು 1869ನಲ್ಲಿ. ಅಣ್ಣಾ ಕರೀನಾ ಅನ್ನೋದು ಬರೆದಿದ್ದಾರೆ 1877ನಲ್ಲಿ, ತಿಳಿದಿರಲಿ. ಟಾಯ್ಸನ್ ಫಸ್ಟ್ ಅಚೀವ್ ದ ಲಿಟ್ರಸಿ ಅಕ್ಲೈಮ್ ಇನ್ ದ 20s ಆಫ್ ಹಿಸ್ ಸೆವೆಲ್ಸ್ಟಾಪ್ ಸ್ಕೆಚಸ್ ಇನ್ 1855 ಇವರು ಅಕ್ಲೈಮ್ ಮಾಡಿರುವಂಥದ್ದು ಒಂದು ಲಿಟ್ರಸಿ ಇದೆ. ಯಾವುದು? ಸೆವೆಲ್ಸ್ಟಾಪ್ ಸ್ಕೆಚಸ್. ಬೇಸ್ಡ್ ಆನ್ ಹಿಸ್ ಎಕ್ಸ್ಪೀರಿಯನ್ಸ್ ಇನ್ ದಿ ಕರಿನ್ವೆಂಟ್ ವಾರ್ ಆ್ಯಂಡ್ ಫಾಲೋಡ್ ಬೈ ದಿ ಪಬ್ಲಿಷನ್ ಆಫ್ ಎ ಸೆಮಿ ಆಟೋಬಯೋಗ್ರಫಿಕಲ್ ಟ್ರಿಲಾಜಿ ಆಫ್ ನೋವೆಲಿಸ್, ಚೈಲ್ಡ್ಹುಡ್, ಬಾಯ್ಹುಡ್ ಆ್ಯಂಡ್ ಯೂತ್. ಇವರು ಬರೆದಿರುವಂತಹ ಒಂದು ಪಬ್ಲಿಷ್ ಮಾಡಿರುವಂತಹ ಒಂದು ಆಟೋಬಯೋಗ್ರಫಿ ಯಾವ್ದು? ಚೈಲ್ಡ್ಹುಡ್, ಬಾಯ್ಹುಡ್ ಆ್ಯಂಡ್ ಯೂತ್. ಯಾವಾಗ? 1855 ಇಯರಲ್ಲಿ. ಅಂದರೆ 3 ಇಯರ್ಸಲ್ಲಿ ಮಾಡಿದ್ದಾರೆ ಇದನ್ನೆಲ್ಲ. ಓಕೆನಾ, ಒಂದೊಂದು ಇಯರ್ ಒಂದೊಂದು ಬಿಟ್ಟಿದ್ದಾರೆ. ಯಾವ್ದನ್ನ ಪಬ್ಲಿಷ್ ಮಾಡಿದ್ದಾರೆ? ಯಾವ್ದನ್ನ? ಆಟೋಬಯೋಗ್ರಫಿಕಲ್ನ. ಇದು ತಿಳಿದಿರಲಿ ಅಷ್ಟೇ, ಇದೆಲ್ಲ ಬೇಕಿಲ್ಲ ನಮಗೆ. ನೆಕ್ಸ್ಟ್ ಬೇಕಿರೋದೆಲ್ಲ ನಿಮಗೆ ಶಾರ್ಟ್ ಸ್ಟೋರೀಸ್ ಏನಿದೆ, ಸೆವೆರಲ್ ಫೇಮಸ್ ನೋವೆಲ್ಸ್ ಇನ್ಕ್ಲೂಡಿಂಗ್ ಡೆತ್ ಆಫ್ ದಿ ಈಕ್ಚುಲ್. ಇದೆಲ್ಲ ನಿಮಗೆ ತಿಳಿದಿದ್ರೆ ಸಾಕಿಷ್ಟು. ಮೊರಲಿಸ್ಟಿಕ್ ಇವ್ರು ಬರೆದಿರುವಂಥ ಒಂದು. ಆಮೇಲೆ 1870 ಏನು ಅಚೀವ್ ಮಾಡಿದ್ದಾರೆ, ಆಫ್ಟರ್ ವಿಚ್ ಈ ಬಿಕಮ್ ನೋಟೆಡ್ ಆಸ್ ಎ ಮಾರಲ್ ಥಿಂಕರ್ ಆ್ಯಂಡ್ ಸೋಷಲ್ ರಿಫಾರ್ಮರ್. ಇವನೊಂದು ಮಾರಲ್ ಥಿಂಕರ್ ಕೂಡ ಆಗಿದ್ರು ಹಾಗೂ ಸೋಷಲ್ ರಿಫಾರ್ಮರ್ ಕೂಡ ಆಗಿದ್ದಾರೆ ಅಟ್ ಲಾಸ್ಟಲ್ಲಿ. ಇದು ಕೌಂಟ್ ಲಿಯೋ ಬಗ್ಗೆ ಇರುವಂತಹ ಒಂದು ಸಂಭಾಷಣೆ. ಹಾಗಾದರೆ ಬನ್ನಿ ನೆಕ್ಸ್ಟ್ ನೋಡೋಣ. ಗ್ಲಾಸರಿ. ನಾನು ಹೇಳಿದ್ದೀನಿ, ಏನೇ ತಿಳ್ಕೊಂಬಂಚೆ ಗ್ಲಾಸರಿ ತಿಳಿದಿರಲಿ. ಏನು ಕೊಟ್ಟಿದ್ದಾರೆ? ರೋಟ್ಲಿ, ರೇಕ್ಸ್, ಲೀವ್ಸ್, ಎ ಪೋಲ್ ಟ್ಯಾಕ್ಸ್ ಆ್ಯಂಡ್ ಫ್ರ್ಯಾಂಕ್. ನೋಡಿ, ರೋಟ್ಲಿ ಮತ್ತು ಫ್ರ್ಯಾಂಕ್ ಅನ್ನೋದು ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ, ತಿಳಿದಿರಲಿ ಅಂತ. ಈ ಗ್ಲಾಂಬ್ಲಿಂಗ್ ಗೇಮ್ನ ನಾವು ರೋಟ್ಲಿ ಅಂತೀವಿ. ಗ್ಲಾಂಬ್ಲಿಂಗ್ ಗೇಮ್ ಅಂದ್ರೇನು ಅಂದರೆ, ನೀವು ಇದು ಮಾಡಿದ್ದೀರಾ, ಒಂದು ರೌಟ್ಲಿ ಗೇಮ್ ಇಸ್ ನಥಿಂಗ್ ಬಟ್ ವಿಚ್ ಈಸ್ ಪ್ಲೇಡ್ ಇನ್ ಜರ್ಮನಿ ಎಸ್ಪೆಷಲಿ. ಓಕೆನಾ, ಅದನ್ನು ಜರ್ಮನಿಲಿ ನಾವು ಪ್ಲೇ ಮಾಡ್ತಾರೆ. ಅದು ನಿಮ್ಗೆ ತಿಳಿದಿಲ್ಲ ಅಂದರೆ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ನೋಡ್ಬೋದು ರೌಟ್ಲಿ ಅಂದರೆ ಏನು ಅಂತ. ನಿಮ್ಗೆ ನೋಡಿದ ತಕ್ಷಣ ಫ್ಲಾಶ್ ಆಗುತ್ತೆ. ಗ್ರೀನ್ ಕಲರ್ ಒಂದು
ಇದು ಬಾಕ್ಸ್ ಟೈಪಲ್ಲಿ ಒಂದು ಚಿಕ್ಕ ಚಿಕ್ಕ ಬಾಲ್ನ ಸ್ಟಿಕ್ಕಿಂದ ಹೊಡೆಯೋದು, ಓಕೆನಾ, ಅದನ್ನು ರೌಟ್ಲಿ ಅಂತ ಹೇಳ್ತೀವಿ. ಆಮೇಲೆ ಎಸ್ಪೆಷಲಿ ಆಫ್ ಮನಿ ಟು ಅರ್ನ್ ರೇಕ್ಸ್ ಅಂತೆ. ಲೀವ್ಸ್ ಅಂದರೆ ಅನ್ ಅಫಿಷಿಯಲ್ ರೆಪ್ಯುಟೇಷನ್ ಆಫ್ ಗೆಸ್ಟ್ ಆಫ್ ವಿಸಿಟರ್ ಇನ್ ದಿ ಮಾರ್ನಿಂಗ್. ಎಪೋಲ್ ಟ್ಯಾಕ್ಸ್ ಎ ಕೈಂಡ್ ಆಫ್ ಟ್ಯಾಕ್ಸ್ ಆನ್ ಇಂಡಿವಿಜುವಲ್. ಓಕೆ. ಫ್ರ್ಯಾಂಕ್ ಅಂದರೆ ಯೂನಿಟ್ ಆಫ್ ಕರೆನ್ಸಿ ಆಫ್ ಫ್ರಾನ್ಸ್. ಅಂದರೆ ಫ್ರ್ಯಾಂಕ್ ಅಂದರೆ ಇಸ್ ನಥಿಂಗ್ ಬಟ್ ಒಂದು ಕರೆನ್ಸಿ ಆಗಿದೆ, ಫ್ರಾನ್ಸ್ನ ಕರೆನ್ಸಿ ಆಗಿದೆ, ಸಾರಿ. ಹಾಗಾದರೆ ನಾವು ಲೆಸನಲ್ಲಿ ಹೋಗೋಣ. ಅದೇ ನಾನು ಹೇಳ್ತಿದ್ರೆ ನನ್ನ ಸಮ್ಮರಿ ಪ್ರಕಾರ ನಾನು ಮಾಡೋದು. ಟು ಡಿಯರ್. ವಾಟ್ ಇಸ್ ಮೈ ಟು ಡಿಯರ್? ಟು ಡಿಯರ್ ಅಂದರೆ ಬೇರೆ, ಟು ಡೀರ್ ಅಂದರೆ ಬೇರೆ, ನೆನಪಿರಲಿ. ಟು ಡಿಯರ್ ಕೊಟ್ಟಿದ್ದಾರೆ. ಪೊಯಿಟ್ ಇನ್ಫಾರ್ಮೇಷನ್. ದ ಪ್ರೋಸ್ ಟು ಡಿಯರ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ ರಿಟನ್ ಬೈ ಲಿಯೋ ಟಾಲ್ಸ್ಟಾಯ್, ಹೂ ಇಸ್ ಕನ್ಸಿಡರ್ಡ್ ಆಸ್ ಎ ಮಾಸ್ಟರ್ ಆಫ್ ರಿಯಲಿಸ್ಟಿಕ್ ಫಿಕ್ಷನ್ ಅಂಡ್ ಒನ್ ಆಫ್ ದಿ ವರ್ಲ್ಡ್ಸ್ ಗ್ರೇಟೆಸ್ಟ್ ನೋವೆಲಿಸ್ಟ್. ಓಕೆ, ನಾನು ಆವಾಗಲೇ ಹೇಳಿದ ಇನ್ಫಾರ್ಮೇಷನ್ ಬರೀಲೇಬೇಕು, ಇಷ್ಟು ಬರೆದ್ರೆ ಕೂಡ ನಿಮ್ಗೆ ಸಾಕು. ದಿಸ್ ಸ್ಟೋರಿ ಬಿಗಿನ್ಸ್ ವಿತ್ ಅ ಡಿಸ್ಕ್ರಿಪ್ಷನ್ ಆಫ್ ಕಿಂಗ್ಡಮ್ ಕಾಲ್ಡ್ ಮೊನಾಕೋ ನಿಯರ್ ದ ಬಾರ್ಡರ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಾಲಿ ಆನ್ ದ ಶೋರ್ ಆಫ್ ಮೆಡಿಟೇರಿಯನ್ ಸಿ. ನೋಡಿ, ಇದು ಎಲ್ಲಿ ಸ್ಟಾರ್ಟ್ ಆಗಿದೆ? ಮೊನಾಕೋ ಅನ್ನೋ ಕಿಂಗ್ಡಮಿಂದ ಸ್ಟಾರ್ಟ್ ಮಾಡಿದ್ದಾರೆ. ಯಾರು? ಲಿಯೋ ಟಾಲ್ಸ್ಟಾಯ್ ಅವರು. ಇದು ಎಲ್ಲಿದೆ? ಇಟ್ ಈಸ್ ದ ಬಾರ್ಡರ್, ಇಟ್ ಈಸ್ ಬಿಟ್ವೀನ್ ದ ಫ್ರಾನ್ಸ್ ಆ್ಯಂಡ್ ಇಟಾಲಿ ಬಾರ್ಡರಲ್ಲಿದೆ. ಅಲ್ಲೊಂದು ಸಿ ಕೂಡ ಇದೆ, ಅದು ಯಾವುದು? ಮೆಡಿಟೇರಿಯನ್ ಸಿ. ಓಕೆ. ಇಟ್ ಈಸ್ ಎ ಸ್ಮಾಲ್ ಕಂಟ್ರಿ ಟೌನ್ ದೋ ಇಟ್ ಈಸ್ ಎ ಕಿಂಗ್ಡಮ್. ಅದು ಒಂದು ಸ್ಮಾಲ್ ಕಂಟ್ರಿನೇ, ಬಟ್ ಅದನ್ನ ಕಿಂಗ್ಡಮ್ ಅಂತ ಹೇಳ್ತಾರೆ. ದೇರ್ ಆರ್ ಅಬೌಟ್ 7,000 ಇನ್ಹ್ಯಾಬಿಟೆಂಟ್ ಪೀಪಲ್ ದೋ ಇಟ್ ಈಸ್ ಎ ಟಾಯ್ ಕಿಂಗ್ಡಮ್. ಏನಕ್ಕೆ ಟಾಯ್ ಕಿಂಗ್ಡಮ್ ಕರೀತಾರೆ ಸರ್ ನೀವು ಕೇಳ್ಬೋದು. ಯಾಕೆ ಕರೀತಾರೆ? 7,000 ಇನ್ಹ್ಯಾಬಿಟೆಂಟ್ ಪೀಪಲ್ ಇದ್ದಾರೆ, ಸೊ ಅದಕ್ಕೆ ಕರೀತಾರೆ. 7,000 ಇನ್ಹ್ಯಾಬಿಟೆಂಟ್ ಪೀಪಲ್ ಅಂದರೆ ಈ ಏನು 7,000 ಇನ್ಹ್ಯಾಬಿಟೆಂಟ್ ಪೀಪಲ್ ಅಂದರೆ ಸಿಗರೇಟ್ ಅಥವಾ ಆಲ್ಕೋಹಾಲ್ ಈ ಥರ ಒಂದು ಅಡಿಕ್ಟೆಡ್ ಇಲ್ಲದೆ ಇರುವಂಥ ಪರ್ಸನ್ನ ಇನ್ಹ್ಯಾಬಿಟೆಂಟ್ ಪೀಪಲ್ ಅಂತ ಹೇಳ್ತೀವಿ. ದಿಸ್ ಕಿಂಗ್ಡಮ್ ಆಲ್ಸೋ ಹ್ಯಾವ್ ಎ ಕಿಂಗ್ಲೆಟ್ ಹೂ ಲಿವ್ಸ್ ಇನ್ ದ ಪ್ಲೇಸ್ ವಿತ್ ಕೊಟೀರಿಯರ್ ಮಿನಿಸ್ಟರ್, ಎ ಬಿಷಪ್ ಆ್ಯಂಡ್ ಅನ್ ಆರ್ಮಿ ಆಫ್ 60 men. ಈ ಕಿಂಗ್ಡಮಲ್ಲಿ ಕೂಡ ಒಬ್ಬ ಕಿಂಗ್ ಇದ್ದಂತೆ, ಅವನಿಗೆ ಒಂದು ಕೋರ್ಟ್ ಇತ್ತಂತೆ, ಮಿನಿಸ್ಟ್ರಿ ಇತ್ತಂತೆ. ಬಿಷಪ್ ಅಂದರೆ ಹೇರ್ ಕಟ್ಟರ್, ಬಾರ್ಬರ್, ಓಕೆ. ಆ್ಯಂಡ್ ಆರ್ಮಿ ಆಫ್ 60 men. ಆರ್ಮಿ ಆಫ್ 60 men, ಓನ್ಲಿ 60 ಜನ ಇದ್ದರು. 1 ಮಾರ್ಕ್ಸ್ ಬರುತ್ತೆ, ತಿಳ್ಕೊಳ್ಳಿ. ಟ್ಯಾಕ್ಸ್ ವಾಸ್ ಇಂಪೋಸ್ಡ್ ಆನ್ ಟೊಮ್ಯಾಕೋ, ವೈನ್ಸ್, ಸ್ಪಿರಿಟ್ ಆ್ಯಂಡ್ ಪೋಲೋ ಟ್ಯಾಕ್ಸ್. ಏನಲ್ಲ ಟ್ಯಾಕ್ಸ್ ಎಲ್ಲೆಲ್ಲಿ ಇಂಪೋಸ್ ಮಾಡಿದ್ರು ಪ್ರಿನ್ಸು? ಟೊಬ್ಯಾಕೋ, ವೈನ್, ಸ್ಪಿರಿಟ್ ಆ್ಯಂಡ್ ಪೋಲೋ ಟ್ಯಾಕ್ಸ್ ಮೇಲೆ ಇಂಪೋಸ್ ಮಾಡಿದ್ರಂತೆ. ಅದೇ ಹೇಳಿದ್ನಲ್ಲ, ಇಷ್ಟು ಮೇಲೆ ಇಂಪೋಸ್ ಮಾಡಿದ್ದಾರೆ. ಬಟ್ ದ ಪೀಪಲ್ ಡಸಂಟ್ ಡ್ರಿಂಕ್ ಆ್ಯಂಡ್ ಸ್ಮೋಕ್ ಲೈಕ್ ಅದರ್ ಕಂಟ್ರಿ ಬಿಕಾಸ್ ದೇರ್ ವೇರ್ ಓನ್ಲಿ ಫ್ಯೂ ಆಫ್ ದೆಮ್ ಅಟ್ ಮೊನಾಕೋ ಕಂಟ್ರಿ. ಅದೇ ನಿಮ್ಗೆ ಹೇಳ್ತಿದ್ದಾನೆ, ಅಲ್ಲಿ ಬೇರೆ ಎಷ್ಟು ಜನ ಇದ್ದರು? ದೇ ವೇರ್ ಓನ್ಲಿ ಫ್ಯೂ ಆಫ್ ದೆಮ್ ವಿಟ್ ಡಸಂಟ್ ಡ್ರಿಂಕ್ ಇಲ್ಲ, ಸ್ಮೋಕ್ ಇಲ್ಲ. ಡ್ರಿಂಕ್ ಅಂದರೆ ಆಲ್ಕೋಹಾಲ್ ಡ್ರಿಂಕ್ ಮಾಡುವಂಥದ್ದು, ಇಲ್ಲ ಸ್ಮೋಕ್ ಅಂದರೆ ಸ್ಮೋಕಿಂಗ್ ಮಾಡುವಂಥದ್ದು, ಸಿಗರೇಟ್ಸ್, ಅದೆಲ್ಲ ಯಾರು ಸೇರುವಂಥ ಒಂದು ವ್ಯಕ್ತಿ ಅಲ್ಲಿ ಇರಲಿಲ್ಲ. ಐ ಥಿಂಕ್ ಗುಡ್ ಪೀಪಲ್ ದೇ ಆರ್. ಸೊ ದ ಪ್ರಿನ್ಸಸ್ ವುಡ್ ಹ್ಯಾವ್ ಟು ಪುಟ್ ಇನ್ ಟು ಫೀಡ್ ದ ಸರ್ವೆಂಟ್, ಕೊಟೀರಿಯರ್ ಮಿನಿಸ್ಟರ್ ಆ್ಯಂಡ್ ಬಿಷಪ್ ಆಫ್ ಆರ್ಮಿ. ಬಟ್ ಪ್ರಿನ್ಸಸ್ಗಿತ್ತಲ್ಲ ಅವ್ನ ಕೆಲಸ, ಅವ್ನ ಸರ್ವೆಂಟಿಗೆ, ಅವ್ನ ಕೆಲಸಗಾರನಿಗೆ, ಅವ್ನ ಕೋರ್ಟಿಗೆ, ಅವ್ನ ಮಿನಿಸ್ಟ್ರಿಗೆ, ಅವನು ಬಾರ್ಬರ್ಗೆ, ಆಮೇಲೆ ಅವನಂತ 60 men ಆರ್ಮಿಗೆ, ಸ್ನೇಹಿತರಿಗೆಲ್ಲ ಸೈನಿಕರಿಗೆಲ್ಲ ಪೇಮೆಂಟ್ ಕಟ್ಟಬೇಕಲ್ಲ, ಸ್ಯಾಲ್ರಿ ಕೊಡಬೇಕಲ್ಲ. ಹೆಂಗೆ ಕೊಡ್ತಾನೆ? ಇವನಿಗೆ ಇಲ್ಲಿ ಇರೋದೇ ಸ್ವಲ್ಪ ಜನ, ಯಾಕಂದರೆ ಇರೋದೇ ಅಲ್ಲಿ ನೋಡಿ 7,000 ಇನ್ಹ್ಯಾಬಿಟೆಂಟ್ಸ್, ಅಷ್ಟೇ ಜನ ಇರೋದು. ನೋಡಿದ್ರಾ ಇಲ್ಲಿದೆ ಈ ಕಿಂಗ್ಡಮ್, 7,000 ಇನ್ಹ್ಯಾಬಿಟೆಂಟ್, ಅಷ್ಟೇ ಜನ ಇರೋದು. ಇವ್ನು ಹೆಂಗೆ ಕಟ್ಟೋಕ್ಕಾಗುತ್ತೆ? ನೋಡಿದ್ರಾ 7,000 ಇನ್ಹ್ಯಾಬಿಟೆಂಟ್, ಇವ್ನು ಹೆಂಗೆ ಕಟ್ಟೋಕ್ಕಾಗುತ್ತೆ? ಅವ್ರಿಗೆ ಕಟ್ಟೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಇರೋದೇ ಸ್ವಲ್ಪ ಜನ ಅಂತ ಹೇಳ್ತವ್ರೆ. ನೆಕ್ಸ್ಟ್ ನೋಡೋಣ. ಅಟ್ ದ ಟೈಮ್ ದ ಸ್ಪೆಷಲ್ ರೆವೆನ್ಯೂ ಅರೈಸಸ್ ಫ್ರಮ್ ಈ ಗೇಮಿಂಗ್ ಹೌಸ್ ವೇರ್ ಪೀಪಲ್ ಪ್ಲೇ ರೋಟ್ಲಿ ಫ್ರಮ್ ಇಟಾಲಿ, ಫ್ರಾನ್ಸ್ ಆ್ಯಂಡ್ ಆಲ್ಸೋ ಫ್ರಮ್ ಹಿಸ್ ಕಂಟ್ರಿ. ಹೇಳಿದ್ನಲ್ಲ, ಏನು ಇವನಿಗೆ ಆ ಟೈಮಲ್ಲಿ ಯೋಚಿಸ್ತಾನೆ ಏನು ಮಾಡೋದಾ ಅಂತ. ಆವಾಗ ಒಂದು ಐಡಿಯಾ ಬರುತ್ತೆ, ಒಂದು ಸ್ಪೆಷಲ್ ರೆವೆನ್ಯೂ ಬರುತ್ತೆ. ಎಲ್ಲಿಂದ? ಗೇಮಿಂಗ್ ಹೌಸಿಂದ. ಗೇಮಿಂಗ್ ಹೌಸ್ ಈಸ್ ನಥಿಂಗ್ ಬಟ್ ರೋಟ್ಲಿ, ನಾಪ್ಕ ಇರಲಿ, ಓಕೆನಾ. ಪ್ಲೇಯಿಂಗ್ ರೋಟ್ಲಿ ಅಂದರೆ ಅದೇ ಹೇಳಿದ್ನಲ್ಲ, ಆ ಗೇಮ್ ಬಂದಿತ್ತಂತೆ ಇಟಾಲಿ, ಫ್ರಾನ್ಸ್ ಆ್ಯಂಡ್ ಆಲ್ಸೋ ಫ್ರಮ್ ಹಿಸ್ ಕಂಟ್ರಿ. ಇವನ್ ಕಂಟ್ರಿಯಲ್ಲಿ ಎಲ್ಲರೂ ಬರ್ತಿದ್ರು. ಯಾರ್ಯಾರು ಬಂದಿದ್ರು? ಇಟಾಲಿ, ಫ್ರಾನ್ಸು ಇಬ್ಬರು ಇವರ ಕಂಟ್ರಿಗೆ ಬಂದು ರೆವೆನ್ಯೂನ ಜಾಸ್ತಿ ಮಾಡಿದ್ರು. ಇವನು ಕೂಡ ಸರ್ವ್ ಮಾಡ್ದ. ಫ್ರಮ್ ದಿಸ್ ಗೇಮಿಂಗ್ ಹೌಸ್ ದ ಕಿಂಗ್ ಅರ್ನ್ ಮೋರ್ ರೆವೆನ್ಯೂ ಟು ಹಿಸ್ ಓಲ್ಡ್ ಇಸ್ ಕೋರ್ಟ್ ಆ್ಯಂಡ್ ಆಲ್ಸೋ ನೋನ್ ಟು ಇಟ್ ವಾಸ್ ಎ ಡರ್ಟಿ ಬಿಸ್ನೆಸ್ ಬಟ್ ದೇರ್ ವಾಸ್ ನೋ ಅದರ್ ವೇ ಟು ಅರ್ನ್ ರೆವೆನ್ಯೂ. ಇಲ್ಲಿ ಹೇಳಿದ್ದಾರೆ ಏನೋ ಡರ್ಟಿ ಬಿಸ್ನೆಸ್. ಯಾಕೆ ಅದು ಏನು ಮಾಡಿದ್ದಾರೆ? ಯಾಕಂದರೆ ಜರ್ಮನಿಯಲ್ಲಿ ಫಸ್ಟ್ ಇತ್ತಂತೆ ಈ ಗೇಮಿಂಗ್ ಹೌಸು, ಅದನ್ನು ಅವರು ತೆಗ್ದಾಕ್ಬಿಟ್ಟಿದ್ರು ಜರ್ಮನಿಯಲ್ಲಿ. ಇದೇ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ವೈ ಡಿಡ್ ದ ಜರ್ಮನಿ ಬ್ಯಾನ್ಡ್ ದ ಪ್ಲೇಯಿಂಗ್ ರೋಟ್ಲಿ ಇನ್ ದೇರ್ ಕಂಟ್ರಿ? ಬಿಕಾಸ್ ಏನಕ್ಕೆ ಬ್ಯಾನ್ ಮಾಡಿದ್ರು ಅಂದರೆ, ಈ ಪ್ಲೇಯಿಂಗ್ ರೋಟ್ಲಿಯಿಂದ ಅವರು ಸೂಸೈಡ್ ಮಾಡೋ ಅಟೆಂಪ್ಟ್ ಇತ್ತಂತೆ. ಯಾಕಂದರೆ ಇವರು ಸಾಲ ತಗೊಂಡೆಲ್ಲ ಪ್ಲೇಯಿಂಗ್ ರೋಟ್ಲಿ ಮಾಡ್ತಿದ್ರು. ಇದು ಅವರಿಗೆ ಸೂಸೈಡ್ ಮೆಥಡ್ಗೆ ಹೊಂಟೋಯ್ತು ಆ ಕಂಟ್ರಿ. ಸೊ ಆ ಕಂಟ್ರಿ ಬ್ಯಾನ್ ಮಾಡಿತ್ತು. ಅದನ್ನು ಯಾರು ತೊಗೊಂಡು ಮಾಡಿದ್ರು? ಈ ಟಾಯ್ ಕಿಂಗ್ಡಮ್ ಮೊನಾಕೋ ತೊಗೊಂಡು ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ ಸ್ಪೆಷಲ್ ರೆವೆನ್ಯೂ ಅರೈಸಸ್ ಆಯಿತು ಅದಕ್ಕೆ. ಸೊ ನಾವು ಎವ್ರಿ ಒನ್ ಹೂ ವಾಂಟ್ಸ್ ಟು ಪ್ಲೇ ರೋಟ್ಲಿ ಗ್ಯಾಂಬಲ್ಸ್ ಗೋಸ್ ಟು ಮೊನಾಕೋ. ಇವಾಗ ಯಾರಾದರೂ ನನಗೆ ಆಟ ಆಡಬೇಕು, ನನಗೆ ಇಷ್ಟ ಇದೆ, ಪ್ಲೇಯಿಂಗ್ ರೋಟ್ಲಿ ಇದೆ, ಇಲ್ಲ ನಿಮಗೆ ಕೂಡ ಪ್ಲೇಯಿಂಗ್ ರೋಟ್ಲಿ ಮಾಡಬೇಕು ನನಗೆ ಇಷ್ಟ ಇದೆ ಅಂದರೆ ಈಗಲೂ ಕೂಡ ನಮಗೆ ಮೊನಾಕೋ ಕಂಟ್ರಿಯಲ್ಲಿ ಇದೆ ಅಂತ ತಿಳಿಸಲಾಗಿದೆ. ಇಷ್ಟು ಒಂದು ಫಸ್ಟ್ ಪ್ಯಾರಾಗ್ರಾಫ್. ಇಷ್ಟು ನಮಗೆ ಒಂದು ಫಸ್ಟ್ ಪ್ಯಾರಾಗ್ರಾಫ್. ಇಲ್ಲಿ ನೋಡಿ, ನಿಮಗೆ ಎಕ್ಸಾಮಲ್ಲಿ 2 ಕ್ವಶನ್ ಅರೈಸ್ ಆಗುತ್ತೆ. ಒಂದು ಮೊನಾಕೋ ಮೇಲೆ, ಇನ್ನೊಂದು ಕ್ರಿಮಿನಲ್ ಮೇಲೆ, ಓಕೆನಾ. ಇವಾಗ ಮೊನಾಕೋ ಮೇಲೆ ಇಷ್ಟು ಬರೆದ್ರೆ ನೀವು ಸಾಕು. ಪೊಯೆಟ್ ಇನ್ಫಾರ್ಮೇಷನ್ ಆ್ಯಂಡ್ ಮೊನಾಕೋ ತನಕ ನೀವು ಬರೆದ್ರೆ ಸಾಕು. ದಿಸ್ ಸ್ಟೋರಿಯಿಂದ ಮೊನಾಕೋ ತನಕ ಬರೀಬೇಕಾಗುತ್ತೆ, ಓಕೆನಾ. ನೆಕ್ಸ್ಟು ಬರ್ತಿರೋದೇನು? ಕ್ರಿಮಿನಲ್. ಇದು ಪ್ಯಾರಾಗ್ರಾಫ್ 2 ನಾವು ಇಂದ ಸ್ಟಾರ್ಟ್ ಮಾಡಿದ್ದೀನಿ.
Now, after a few years ago that a murder was committed in the toy kingdom, the people of that kingdom were peaceable and such thing never happened before. Such thing ಯಾವುದು ಬ್ರಾಕೆಟ್ ಅಲ್ಲಿ ಹಾಕಿದೀನಿ ನೋಡಿ, ಮರ್ಡರ್. Such thing never happened before. After the argument, the criminal was tried in the court and awarded the death punishment. ತುಂಬ ದಿವಸ ಆದಮೇಲೆ ಒಂದು ಕೊಲೆ ನಡೀತಂತೆ. ಎಲ್ಲಿ? ಮೊನಾಕೋ ಕಂಟ್ರಿಯಲ್ಲಿ. ಟಾಯ್ ಕಿಂಗ್ಡಮ್ ಅನ್ನೋದು ಮೊನಾಕೋ ಕಂಟ್ರಿ, ಓಕೆನಾ. ದ ಪೀಪಲ್ ಆಫ್ ದಟ್ ಕಿಂಗ್ಡಮ್ ವೇರ್ ಪೀಸಬಲ್ ಆ್ಯಂಡ್ ಸಚ್ ಥಿಂಗ್ ನೆವರ್ ಹ್ಯಾಪನ್ ಬಿಫೋರ್. ಅಲ್ಲಿ ಮರ್ಡರ್ ನಡೀತಂತೆ, ಅಲ್ಲಿರೋ ಪೀಪಲ್ ಕೂಡ ಪೀಸಬಲ್ ಆಗಿದ್ರು, ಬಟ್ ಅಂದರೂ ಕೂಡ ಕೊಲೆ ನಡೀತು, ಓಕೆನಾ. ವಿಚ್ ಡಸಂಟ್ ಹ್ಯಾಪನ್ ಬಿಫೋರ್. ಅಲ್ಲಿ ಮುಂಚೆ ಆಗಿರಲಿಲ್ಲ ಆ ಥರ ಒಂದು ಮರ್ಡರ್ ಏನಿತ್ತು, ಆಗಿರಲಿಲ್ಲ, ಬಟ್ ಈಗ ಆಗಿದೆ. ಆಫ್ಟರ್ ದ ಆರ್ಗ್ಯುಮೆಂಟ್ ದ ಕ್ರಿಮಿನಲ್ ವಾಸ್ ಟ್ರೈಡ್ ಇನ್ ದ ಕೋರ್ಟ್ ಆ್ಯಂಡ್ ಅವಾರ್ಡೆಡ್ ದ ಡೆತ್ ಪನಿಷ್ಮೆಂಟ್. ಆಮೇಲೆ ಇವ್ರನ್ನ ಕ್ರಿಮಿನಲ್ ತೊಗೊಂಬಂದು ಕೋರ್ಟ್ ಹತ್ರ ಹಾಜರು ಮಾಡ್ತಾರೆ. ಕಿಂಗ್ ಏನು ಮಾಡ್ತಾನೆ, ಡೈರೆಕ್ಟ್ ಡೆತ್ ಪನಿಷ್ಮೆಂಟ್ ಕೊಡ್ರಿ ಅವ್ನಿಗೆ, ಹ್ಯಾಂಗ್ ಅಪ್ ಆನ್ ಮಾಡಿರಿ, ಅವನನ್ನ ಏನು ಹಾಕ್ಸ್ರಿ ಅಂತ ಹೇಳ್ತಾರೆ. ಓಕೆ ಅಂದ್ಬಿಟ್ಟು ಇವಾಗ ಮಿನಿಸ್ಟರ್ಸ್ ಎಲ್ಲ ಏನು ಮಾಡ್ತಾರೆ, ಕರ್ಕೊಂಡೊಯ್ತಾರೆ. ಬಟ್ ದ ಪ್ರಾಬ್ಲಮ್ ವಾಸ್ ದೇ ಹ್ಯಾಡ್ ನೈದರ್ ಎ ಮಿಷಿನ್ ನಾರ್ ಎನ್ ಎಕ್ಸ್ಪರ್ಟ್ ಟು ಕಟ್ ದಿ ಹೆಡ್ ಆಫ್. ಬಟ್ ಏನಾಯಿತು, ಅಲ್ಲಿ ಮಿಷಿನೂ ಇರಲಿಲ್ಲ, ಹೆಡ್ ಕಟ್ ಮಾಡೋಕೆ ಒಂದು ವ್ಯಕ್ತಿನೂ ಇರಲಿಲ್ಲ. ಆಗ ಆಗಿನ ಕಾಲದಲ್ಲಿ ಇವಾಗ ಯಾರನ್ನಾದ್ರು ಇವಾಗ ಪನಿಷ್ಮೆಂಟ್ ಕೊಡೋಕೆ, ಡೆತ್ ಪನಿಷ್ಮೆಂಟ್ ಕೊಡಬೇಕು ಅಂದರೆ ಈಗಿನ ಕಾಲದಲ್ಲಿ ಇವಾಗ ಇದೆ ಹೆಡ್ ಕಟ್ ಆಫ್ ಮಿಷಿನ್, ಐದರ ಗಿಲ್ಟರ್, ಈ ಥರ ಹೊಸ ಮಿಷಿನ್ ಇದೆ. ಬಟ್ ಆಗ ಇರಲಿಲ್ಲ ಅವರು ಈ ಥರ, ಓಕೆನಾ. ಹೆಡ್ ಕಟ್ ಮಾಡೋಕೆ ಒಂದು ಮನುಷ್ಯ ಇರಬೇಕಿತ್ತು, ಅದೂ ಇಲ್ಲ. ಗಿಲ್ಟರ್ ಮಿಷಿನ್ ಇರಬೇಕಿತ್ತು, ಅದೂ ಇಲ್ಲ, ಎರಡೂ ಇಲ್ಲ. ಸೊ ಇವಾಗ ಕಿಂಗ್ ಯೋಚಿಸ್ತಾನೆ. ಸೊ ದ ಕಿಂಗ್ ಆಸ್ಕ್ಡ್ ದ ಹೆಲ್ಪ್ ಫ್ರಮ್ ದಿ ಫ್ರಾನ್ಸ್ ಆ್ಯಂಡ್ ಇಟಲಿ. ಬಟ್ ಫ್ರಾನ್ಸ್ ಆ್ಯಂಡ್ ಇಟಲಿಲಿ ಇತ್ತು ಆ ಮಿಷಿನು, ಅದನ್ನು ತರಿಸ್ಕೊಳ್ಳೋಣ ನಮ್ಮ ಕಂಟ್ರಿಗೆ ಅಂತ ಹೇಳಿ ಫ್ರಾನ್ಸ್ ಆ್ಯಂಡ್ ಇಟಲಿಗೆ ಒಂದು ಲೆಟರ್ ಬರೀತಾನೆ. ಎಷ್ಟಕ್ಕೆ? 1600ಕ್ಕೆ ಆನ್ಸರ್ ಲೆಟ್ರಿಗೆ ಬರೆಯುವಾಗ ಫ್ರಾನ್ಸ್ ನೋಡಿ, ಅಲ್ಲಿ ಬೋತ್ ದ ಕಂಟ್ರೀಸ್ ವೇರ್ ರೆಡಿ ಟು ಹೆಲ್ಪ್ ಬೈ ಚಾರ್ಜಿಂಗ್ 16,000 ಫ್ರಾನ್ಸ್ ಆ್ಯಂಡ್ 12,000 ಫ್ರಾನ್ಸ್ ರೆಸ್ಪೆಕ್ಟಿವ್ಲಿ, ಬಟ್ ದ ಕಿಂಗ್ ಥಾಟ್ ಇಟ್ ವಾಸ್ ಟೂ ಕಾಸ್ಟ್ಲಿ. ಬಟ್ ಇವರು ಲೆಟರ್ ಬರೆದಾದ್ಮೇಲೆ ಫ್ರಾನ್ಸ್ ಏನು ಮಾಡ್ತಾನೆ, ನನಗೆ 14,000 ರೂಪಾಯಿ ಕೊಡಪ್ಪ, ನನಗೆ ಟಕ್ಕಂತ ನಿನಗೆ ಸೆಟ್ಲ್ ಮಾಡ್ತೀನಿ ಕಾಸನ್ನ ಅಂತ ಹೇಳ್ತಾನೆ. ಫ್ರಾನ್ಸ್ ಓಕೆ, ಫ್ರಾನ್ಸು ಇದು ಆಯ್ತಿಲ್ಲ. ನೆಕ್ಸ್ಟ್ ಏನು ಮಾಡ್ತಾನೆ, ಇಟಾಲಿ ಅವ್ನಿಗೆ ಹಾಕ್ತಾನೆ. ಫ್ರಾನ್ಸ್ ಅಂತ ಇದೆ, ಇಟಾಲಿ ಮಾಡ್ಕೊಳ್ಳಿ, ಓಕೆನಾ. ಇಟಾಲಿ ಏನಾಗುತ್ತೆ, ಇಟಾಲಿ 12,000 ರೂಪಾಯಿ ಹಾಕ್ತಾನೆ ರೆಸ್ಪೆಕ್ಟಿವ್ಲಿ ಅಂತ. ಬಟ್ ಏನಾಗುತ್ತೆ, ಅದು ತುಂಬ ಕಾಸ್ಟ್ಲಿ ಆಯಿತು, ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾನೆ. ಸೆಕೆಂಡ್ ದ ಕಿಂಗ್ ಚಾರ್ಜ್ ದ ಜಜ್ಮೆಂಟ್ ಆ್ಯಂಡ್ ಸೆಡ್ ಹಿಯರ್ ಟು ಕೆಪ್ಟ್ ಮಸ್ಟ್ ಅಂಡರ್ ದಿ ಪ್ರಿಸನ್. ಆಮೇಲೆ ಸೆಕೆಂಡ್ ಏನು ಮಾಡ್ತಾನೆ, ತುಂಬ ಕಾಸ್ಟ್ಲಿ ಆಯಿತು ಹೋಗಪ್ಪ ಅಂದ್ಬಿಟ್ಟು ಕಿಂಗು ಆ ವ್ಯಕ್ತಿನ, ನೀನು ಸುಮ್ಮನೆ ನಮ್ಮ ಜೈಲಲ್ಲಿ ಕುತ್ಕೋ ಅಂದರೆ, ಅಲ್ಲಿ ಸ್ಮಾಲ್ ಪೊಸಿಷನ್ಸ್ ಆಫ್ ಲ್ಯಾಂಡ್ ಇರುತ್ತೆ, ಅಂದರೆ ಸ್ಮಾಲ್ ಪೊಸಿಷನ್ ಆಫ್ ರೂಮ್ ಇರುತ್ತೆ, ಅಲ್ಲಿ ಆ ಕಲ್ಲನ್ನು ಇರಿಸ್ಬಿಟ್ಟು ನೀನು ಸುಮ್ಮನೆ ಕುತ್ಕೊಳ್ಳಪ್ಪ, ನಿನಗೆ ಇಲ್ಲೇ ಇರಬೇಕು, ಇದು ನಿಂಗೆ ಜೈಲು ದಂಡನೆ ಅಂತ ಕೊಟ್ಬಿಡ್ತಾರೆ. ಅಂದರೆ ಪನಿಷ್ಮೆಂಟ್ ಏನೈತೆ ಇಲ್ಲಿ ಚೇಂಜ್ ಆಯಿತು. ಆಫ್ಟರ್ ಕೀಪಿಂಗ್ ದ ಪ್ರಿಸನರ್ ಇನ್ ದ ಪ್ರಿಸನ್ ಫಾರ್ 1 year, ದ ಕಿಂಗ್ ರಿಯಲೈಸ್ ದಟ್ ಹಿ ಹ್ಯಾಡ್ ಸ್ಪೆಂಡ್ 600 ಫ್ರಾನ್ಸ್ ಫಾರ್ ದಿ ಮೇಂಟೆನೆನ್ಸ್ ಆಫ್ ದಿ ಕ್ರಿಮಿನಲ್, ವಿಚ್ ಪ್ರೂವ್ ಟು ಫೈನಾನ್ಷಿಯಲ್ ಬರ್ಡನ್ ಫಾರ್ ದಿ ಕಿಂಗ್ಡಮ್. ಇದೆಲ್ಲ ಆದಮೇಲೆ ಎಲ್ಲ ಮುಗೀತಲ್ಲ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ನೋಡಿದ್ರೆ ಇನ್ನೂ ಮುಗ್ದಿಲ್ಲ. 1 year ಆದಮೇಲೆ ಗೊತ್ತಾಯಿತು, ಇವ್ರು ಅಕೌಂಟಿಂಗ್ ಇಯರ್ ಹಾಕ್ತಾರೆ. ಯಾವಾಗ ಅಕೌಂಟಿಂಗ್ ಇಯರ್ ಹಾಕ್ತಾರೆ 1 yearಗೆ ಹಾಕುವಾಗ ಗೊತ್ತಾಗುತ್ತೆ, ಈ ಕ್ರಿಮಿನಲ್ಗೆ ಮಾತ್ರ 600 ರೂಪಾಯಿ ಇದಾಗಿದೆ, ಏನು ಖರ್ಚಾಗಿದೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಇದು ಕಿಂಗ್ಡಮ್ಗೆ ತುಂಬ ಕಾಸು ಎಕ್ಸ್ಪೆನ್ಸ್ ಆಗಿದೆ. ಈ ಕ್ಯೂರಾ ಕಿಂಗ್ಡಮ್ಗೆ ಏನಾಗಿದೆ, ಕಾಸು ತುಂಬ ಎಕ್ಸ್ಪೆನ್ಸ್ ಆದಂಗೆ ರಾಜನ ಕಣ್ಣಿಗೆ ಕಾಣಿಸುತ್ತೆ. ಸೊ ಇವ್ನು ಹೆಂಗಾದ್ರು ಓಡಿಸ್ಬೇಕಲ್ಲ ಅಂದ್ಬಿಟ್ಟು ಥರ್ಡ್ಲಿ ಏನು ಮಾಡ್ತಾರೆ, ಅಗೇನ್ ದಿ ಚಾರ್ಜ್ ದ ಕೌನ್ಸಿಲ್ ಆಫ್ ಮೀಟಿಂಗ್ ಆ್ಯಂಡ್ ಡಿಸ್ಮಿಸ್ ದ ಗಾರ್ಡ್, ಹೋಪಿಂಗ್ ದಟ್ ಪ್ರಿಸನರ್ ವುಡ್ ರನ್ ಅವೇ, ಬಟ್ ಹಿ ರೆಫ್ಯೂಸ್ ಟು ರನ್ ಅವೇ ಫ್ರಮ್ ದ ಪ್ರಿಸನ್ ಬಿಕಾಸ್ ಈ ಸ್ಟಾಪ್ಡ್ ದ ಹ್ಯಾಬಿಟ್ ಆಫ್ ವರ್ಕಿಂಗ್. ಮೂರನೇ ಸಲ ಏನಾಗುತ್ತೆ, ಇವನ್ನ ಬಂದು ಹೆಂಗಾದ್ರು ಆಚೆ ತಳ್ಬಿಡೋಣ ಅಂದ್ಬಿಟ್ಟು ಒಂದು ಮೀಟಿಂಗ್ನ ಅರೇಂಜ್ ಮಾಡ್ತಾರೆ. ತಿರ್ಗಾ ಮೀಟಿಂಗ್ ಅರೇಂಜ್ ಮಾಡುವಾಗ ಒಬ್ಬ ಮಿನಿಸ್ಟರ್ ಹೇಳ್ತಾನೆ, ಅಲ್ಲಿರೋ ಗಾರ್ಡ್ನ ಎತ್ತಾಕ್ಬಿಟ್ರೆ ಈ ಕಳ್ಳ ಹೆಂಗಾದ್ರು ಓಡೋಗ್ಬಿಡ್ತಾನಲ್ಲ, ಆವಾಗ ನಮಗೆ ಬರ್ಡನ್ 600 ರೂಪಾಯಿ ಉಳಿಯುತ್ತಲ್ಲ, ಉಳಿತಾಯ ಆಗುತ್ತಲ್ಲ, ಸುಮ್ಮನೆ ಹಂಗೆ ಮಾಡ್ಬಿಡೋಣ ಸರ್, ಮಾಡ್ಬಿಡೋಣ ಕಿಂಗ್ ಮಿನಿಸ್ಟರ್ ಅಂತ ಮಿನಿಸ್ಟರು ಕಿಂಗ್ ಹತ್ರ ಹೇಳ್ತಾನೆ. ಕಿಂಗು ಅದಕ್ಕೆ ಒಪ್ಕೊಂಡು ಅವನೇನು ಮಾಡ್ತಾನೆ, ತೆಗ್ದಾಕ್ತಾನೆ ಗಾರ್ಡ್ನ. ಆದರೂ ಈ ಕಳ್ಳ ಏನು ಮಾಡ್ತಾನೆ, ಓಡೋಗಲ್ಲ, ಬದಲಿಗೆ ಏನು ಮಾಡ್ತಾನೆ ಅಂದರೆ ಇವನೇ ಬಂದು ಗೇಟೊಳಗಿರ್ತಾನೆ. ಗೇಟೊಳಗಿದ್ಬಿಟ್ಟು ಯಾವಾಗ ಹೊಟ್ಟೆ ಹಸಿಯುತ್ತಾ ಕಿಚನಲ್ಲಿ ಹೋಗಿ ಅವನೇ ಹಾಕಿಸ್ಕೊತಾನೆ, ಅವನೇ ತಿಂತಾನೆ, ಈ ರೂಮ್ ಒಳಗೆ ಬಂದು ಮಲ್ಕೊಂಬಿಡೋದು ಜೈಲೊಳಗೆ. ಇಷ್ಟೇ ಮಾಡೋದು. ಇಷ್ಟು ಮಾಡಾದ್ಮೇಲೆ ನೆಕ್ಸ್ಟ್ ಹೋಗೋಣ. ಆಮೇಲೆ ಫೈನಲ್ ಆಗಿ ಏನಾಗುತ್ತೆ ಅಂದರೆ, ಅಕಾರ್ಡಿಂಗ್ ಟು ದ ಕೌನ್ಸಿಲ್ ದ ಮೀಟಿಂಗ್, ದ ಕಿಂಗ್ ಆರ್ಡರ್ ಪೇಮೆಂಟ್ ಆಫ್ 600 ಫ್ರಾನ್ಸ್ ಆಸ್ ಇಯರ್ ಪೆನ್ಷನ್ ಆ್ಯಂಡ್ ಗಾಟ್ ರೈಡ್ ಆಫ್ ಕ್ರಿಮಿನಲ್. ಲಾಸ್ಟ್ ಫೈನಲ್ ಆಗಿ ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಹೇಳಬೇಕು ಏನು ಅಂದರೆ, ಇದು ಎಕ್ಸಾಮಿಗೆ ಬರೆಯಬೇಕಿಲ್ಲ, ತಿಳ್ಕೊಂಡ್ರೆ ಸಾಕು. ಏನಂದರೆ ಕಿಂಗ್ ಹೋಗ್ಬಿಟ್ಟು ಕ್ರಿಮಿನಲ್ ಹತ್ರ ಕೇಳ್ತಾನೆ, ಯಾಕಪ್ಪ ನಾನು ನಿನ್ನ ಗಾರ್ಡೆಲ್ಲ ತೆಗ್ದಾಕಿ ನೀನು ಹೋಗ್ತೀಯಾ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕೂತಿದ್ರೆ ನೀನು ಓದೋ ಪಾಡೇ ಇಲ್ಲ, ನೀನೇ ಕಿಚನ್ ಒಳಗೆ ಹೋಗ್ತೀಯಾ, ಊಟ ತೊಗೊತೀಯಾ, ಆಮೇಲೆ ನೀನೇ ಒಂದು ರೂಮ್ ಒಳಗಿರ್ತೀಯಾ, ಆಚೆ ಹೋದಂಗೆ ಇಲ್ವಲ್ಲ, ಯಾಕಪ್ಪ ಹೋಗಲ್ವಾ ನೀನು ಅಂತ ಕೇಳ್ತಾರೆ. ಅದಕ್ಕೆ ಇವನು ಸಿಂಪಲಾಗಿ ಹೇಳ್ತಾನೆ, ಇಲ್ಲ ಮೈ ಲಾರ್ಡ್, ನೀವು ಬಂದು ನನಗೆ ಇವಾಗ ಶಿಕ್ಷೆ ಕೊಟ್ಟಿದ್ದೀರಾ, ಜೈಲಲ್ಲಿ ಇರಿಸಿದ್ದೀರಾ 1 year. ಅದು ಜೈಲಲ್ಲಿ ಇರಿಸ್ಬಿಟ್ಟು ಇವಾಗ ನಾನು ಆಚೆ ಹೋಗ್ಬಿಟ್ಟೆ ಅಂದ್ಕೊಳ್ಳಿ, ನನಗೆ ಯಾರು ಕೆಲಸ ಕೊಡ್ತಾರೆ? ಇಲ್ಲಾಂದರೆ ಟೈಮ್ ಊಟ ಸಿಗ್ತಿದೆ, ಮಲ್ಕೊಳ್ಳೋಕೆ ಒಂದು ರೂಮ್ ಇದೆ, ಬಾಡಿಗೆ ಕಟ್ಟಂಗಿಲ್ಲ, ಈ ಫೆಸಿಲಿಟಿ ಇಲ್ಲ ನನಗೆ, ಈ ಫೆಸಿಲಿಟಿ ನಂಗೆ ಆಚೆ ಇಲ್ವಲ್ಲ ಅಂತ ಅವನು ಹೇಳ್ತಾನೆ. ಕಿಂಗ್ ರಿಯಲೈಸ್ ಆಗುತ್ತೆ, ಇವ್ನು ಹೆಂಗಾದ್ರು ಓಡಿಸ್ಬೇಕಲ್ಲಪ್ಪ ಅಂದ್ಬಿಟ್ಟು ಇವನು ಏನೇನೋ ಐಡಿಯಾ ಮಾಡ್ತಾನೆ, ಆಗಲ್ಲ. ಸೊ ಫೈನಲಾಗಿ ಏನಾಗುತ್ತೆ, ಒಂದು ಕೌನ್ಸಿಲಿಂಗ್ ಮೀಟಿಂಗ್ ತಿರ್ಗಾ ಆರ್ಡ್ರ್ ಮಾಡ್ತಾರೆ. ಒಟ್ಟು ಇಲ್ಲಿ ಎಷ್ಟಾಯಿತು ಕೌನ್ಸಿಲಿಂಗ್ ಮೀಟಿಂಗ್? 3 ಆಯಿತು, ತಿಳಿದಿರಲಿ, ಓಕೆನಾ. ಕೌನ್ಸಿಲಿಂಗ್ ಮೀಟಿಂಗ್ ಆನ್ ಮಾಡ್ತಾರೆ. ಆವಾಗ ಒಬ್ಬ ಮಿನಿಸ್ಟರ್ ಹೇಳ್ತಾನೆ, ಅವನಿಗೆ 600 ರೂಪೀಸ್ ಫ್ರಾನ್ಸ್ ಕೊಟ್ಟು ಆ್ಯಸ್ ಎ ಇಯರ್ ಪೆನ್ಷನ್, 600 ರೂಪೀಸ್ ಪೆನ್ಷನ್ ಕೊಟ್ಬಿಟ್ಟು ಅವನು ಓಡಿಸ್ಬಿಡೋಣ ಸರ್ ಅಂತ ಹೇಳ್ತಾನೆ. ದಟ್ ಈಸ್ ನೆನ್ ಬೈ ಗಾಟ್ ರೈಡ್ ಆಫ್ ಕ್ರಿಮಿನಲ್.
Even criminal also accepted the punishment. Later, he bought a bit of land across the furniture and started gardening, lived comfortably. He goes at the proper time to withdraw his pension and lives peacefully and well. ಅವಾಗ ಕ್ರಿಮಿನಲ್ ಏನು ಮಾಡ್ತಾನೆ, ಈ ಪನಿಷ್ಮೆಂಟ್ನ ಎಕ್ಸೆಪ್ಟ್ ಮಾಡ್ತಾನೆ. ಯಾಕಂದರೆ ಇಯರ್ಲಿ ಒಂದು $600 ಯಾರೂ ಕೊಡಲ್ಲ. 600 ಅಂತೂ ಅವಾಗ ತುಂಬ ಕಾಸ್ಟ್ಲಿ. $600 ಕೊಡ್ತವ್ರೆ. ಸೊ ಹೋಗ್ಬಿಡೋಣ ಅಂದ್ಬಿಟ್ಟು, ಅದು ಫ್ರಾನ್ಸ್ ಅಂದರೆ ಗೊತ್ತಿದೆಯಲ್ಲ, ಇಟ್ ಇಸ್ ನಥಿಂಗ್ ಬಟ್ ಕರೆನ್ಸಿ ಆಫ್ ಫ್ರಾನ್ಸ್ ಕರೆನ್ಸಿ. ಓಕೆನಾ? ಫ್ರಾನ್ಸ್ ಕೊಡ್ತಾರೆ. $600 ಕೊಡುವಾಗ ಇನ್ನೇನು, ಅವನೊಂದು ಸ್ವಂತ ಒಂದು ಗಾರ್ಡನಿಂಗ್ ತೊಗೊತಾನೆ, ಗಾರ್ಡನಿಂಗ್ ಮಾಡ್ತಾನೆ. ಒಂದು ಲ್ಯಾಂಡ್ ತೊಗೊತಾನೆ, ಲ್ಯಾಂಡಲ್ಲಿ ಗಾರ್ಡನಿಂಗ್ ಮಾಡ್ತಾನೆ, ಕಂಫರ್ಟಬಲಾಗಿ ಲೀವ್ ಮಾಡ್ತಾನೆ, ಮತ್ತು ಪ್ರಾಪರ್ ಟೈಮ್ಗೆ ಹೋಗಿ ಪೆನ್ಷನ್ನ ವಿತ್ಡ್ರಾ ಮಾಡ್ಕೊತಾನೆ. ಅವನ ಲೈಫ್ ಯಾವಾಗಲೂ ಏನಾಗಿತ್ತು, ಪೀಸ್ಫುಲ್ ಮತ್ತು ವೆಲ್ ಆಗಿತ್ತು. ಇದು ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರುವಂತಹ ಒಂದು ಅದ್ಭುತವಾದ ಒಂದು ಪಾಠವಾಗಿದೆ. ಇಷ್ಟೇ ಈ ಸಮರಿಯಲ್ಲಿರೋದು, ಬೇರೆ ಏನೂ ಇಲ್ಲ. ಇದರಲ್ಲಿ ಬಿಟ್ಟರೆ ಬೇರೆ ಯಾವುದು ನಿಮಗೆ ಕೇಳೋದಿಲ್ಲ. ಕ್ವಶನ್ ಕೇಳೋದೇ ಹೇಳಿದ್ನಲ್ಲ, 2 ಕ್ವಶನ್. ರೈಟ್ ಎ ಶಾರ್ಟ್ ನೋಟ್ ಆನ್ ಮೊನಾಕೋ ಕಂಟ್ರಿ ಆರ್ ನೈದರ್. ವಾಟ್ ಅಬೌಟ್ ದಿ ವೈ ಡಿಡ್ ದ ಕ್ರಿಮಿನಲ್ ರಿಫ್ಯೂಸ್ ಟು ಗೆಟ್ ಅವೇ ಫ್ರಮ್ ದಿ ಜೈಲ್, ಅದು ಒಂದು ಕೇಳ್ಬೋದು. ಅದು ಬಿಟ್ಟರೆ ಯು ಕಾಂಟ್ ಅರ್ನ್ ಸ್ಟಾಪ್ ಪ್ಲೇಲೆಸ್ ಬೈ ದಿ ಆನೆಸ್ಟ್ ಲೇಬರರ್, ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ಅಂತ ಕೇಳ್ಬೋದು. ಎಲ್ಲದಕ್ಕೂ ಒಂದೇ ಸಮರಿ ಇಲ್ಲಿಂದ ಬರೀಬೇಕಾಗುತ್ತೆ. ಮೊನಾಕೋ ಕಂಟ್ರಿ ಹೇಳಿದ್ನಲ್ಲ, ಅಷ್ಟು ಬರೀಬೇಕು. ಕ್ರಿಮಿನಲ್ ಬಗ್ಗೆ ನಿಮ್ಗೆ ಅಕಸ್ಮಾತ್ ಕೇಳಿದ್ರು ಅಂದರೆ, ನೌ ಆಫ್ಟರ್ ಎ ಫ್ಯೂ ಇಯರ್ಸ್ ಆಗೋ ಇಂದ ಪೀಸಬಲಿ ಆ್ಯಂಡ್ ವೆಲ್ ತನಕ ಬರೆದ್ರೆ ಸಾಕು. 4 ಅಂಕವನ್ನು ನೀವು ಸುಲಭವಾಗಿ ಪಡೆಯಬಹುದು. ಇಷ್ಟೇ.